ಸಿಲಿಂಡರ್ ಗ್ಯಾಸು, ಆ ನೋವು, ಆ ತಂದೆ ತಾಯಿ ಮಕ್ಕಳನ್ನು ಬೀದಿಗಳಲ್ಲಿ ಕಳಿಸಿದಾಗ ಅವ್ರಿಗಿದ್ದಂಥ ಆತಂಕ, ಈ ದೇಶದಲ್ಲಿ ಒಂದು ಡಿಕ್ಟೇಟರ್ಶಿಪ್ ಇದೆ ಅಂತ ತಿಳ್ಕೊಂಡಂತ ನಾವೆಲ್ಲರಿಗೂ ಕೂಡ ಒಂದು ಸತ್ಯ ಸಂದೇಶವನ್ನು ಈ ಮಕ್ಕಳು ಕೊಟ್ಟಿದ್ದಾರೆ. ಈ ಮಕ್ಕಳ ಮನಸ್ಸು ಮಾಡಿದ್ರೆ ಈ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಹೋರಾಟದಲ್ಲಿ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ಒಂದು ತಿಂಗಳಾದ ಮೇಲೆ ಕೊಟ್ಟಿದ್ದಾನೆ ಅಂತಂದರೆ ಹೊಟ್ಟೆಗೆ ಊಟ ತಿಂತಾರೋ ಇವರು ಇವತ್ತು ಕೂಡ ಗೊಬ್ಬರ ತಿಂಕೊಂಡು ಜೀವನ ಮಾಡ್ತಾ ಇದ್ದಾರಾ, ಅಥವಾ ನನಗೆ ಕರ್ನಾಟಕದಲ್ಲಿ ಈ BJPಯವರು ಮೋದಿ ಬಗ್ಗಲ್ಲ, ಆಮೇಲೆ ದುಡ್ಡೆಲ್ಲಿಂದ ಬರ್ತಾ ಇದೆ, ಇವತ್ತು ಚೈನಾದಿಂದ ದುಡ್ಡು ಬರ್ತಾ ಇದೆ, ಅಲ್ಲಿಂದ ದುಡ್ಡು ಬರ್ತಾ ಇದೆ ಆರೋಪ ಮಾಡಿದವರು ರಾಜೀನಾಮೆ ಯಾಕೆ ಕೊಟ್ಟರು ಅಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಬಗ್ಗಿದೆ ಮೋದಿ ಸರ್ಕಾರ, ಬಗ್ಸಿದ್ದಾರೆ ಮಕ್ಕಳು. ಕಂಗ್ರ್ಯಾಚುಲೇಷನ್ ಮಕ್ಕಳೇ, ನಾವು ನಿಮ್ಮ ಜೊತೆ ಇದ್ದೀವಿ. ಆ್ಯಂಡ್ ಥ್ಯಾಂಕ್ಸ್ BJP ಮೋದಿ ಸರ್ಕಾರಕ್ಕೆ, ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಬೀದಿಗೆ ಕರ್ಕೊಂಡ್ಬಂದಿದ್ದಕ್ಕೆ ನಾವು BJP ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಸರ್, ವಿದ್ಯಾರ್ಥಿಗಳ ಪ್ರಮುಖ ಮತ್ತೊಂದು ಬೇಡಿಕೆ NTA ಪೂರ್ತಿ ರದ್ದಾಗಬೇಕು, ನೀಟೇ ರದ್ದಾಗಬೇಕು ಅನ್ನೋ. ಡೆಫಿನೆಟ್ಲಿ ನಾವೆಲ್ಲ ಶಿಕ್ಷಣ ಮಾಡ್ತಾ ಇರ್ಬೇಕಾದ್ರೆ ಆ ರಾಜ್ಯಗಳಲ್ಲಿ CET ಇತ್ತು, ಕಾಮನ್ ಎಂಟ್ರೆನ್ಸ್ ಇತ್ತು, ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು. ಇವರೇ ಹೇಳಿದ್ದು ನಾವು ರಾಷ್ಟ್ರ ಮಟ್ಟದಲ್ಲಿ ಏನೋ ಕಿಸಿದು ಗುಡ್ಡೆ ಹಾಕ್ತೀವಿ ಅಂತ. ತಗೊಂಡಾಗ ಎಲ್ಲ ಪೇಪರ್ ಇವತ್ತು ಕ್ವಶನ್ ಪೇಪರ್ಗಳನ್ನ ಮಾರ್ಕೊಂಡು ತಿನ್ಕೊಂಡು ಸಾವಿರಾರು ಕೋಟಿ ದುಡ್ಡು ಮಾಡೋ ಮಟ್ಟಕ್ಕೆ ಈ ಕೇಂದ್ರ ಸರ್ಕಾರ ಆಡಳಿತದ ಭ್ರಷ್ಟಾಚಾರ ನಮಗೆ ತುಂಬಿ ತುಳ್ಕಾಡ್ತಾ ಇದೆ. ಖಂಡಿತವಾಗಿ ನಮಗೆ ಕೇಂದ್ರ ಸರ್ಕಾರದ ಯಾವುದೇ ಮೆಕ್ಯಾನಿಸಮ್ ಆಗಿರ್ಬೋದು ಅಥವಾ ಈ ಒಂದು ಏನೋ ಎಕ್ಸಾಮ್ಸ್ ಆಗಿರ್ಬೋದು ನಮಗೆ ಬೇಕಾಗಿಲ್ಲ. ವಿ ಆರ್ ಹ್ಯಾಪಿ ವಿತ್ CET. ಕರ್ನಾಟಕದಲ್ಲಿದ್ದಂಥ CET ನಮಗೆ ಚೆನ್ನಾಗಿತ್ತು. ನಮಗೆ ನಿಜವಾಗ್ಲೂ ಆ CET ದಿನಗಳು ವಾಪಸ್ ಬರಬೇಕು. ಈ ವ್ಯಕ್ತಿ ಏನು ಓದಿದ ನಮಗೆ ಗೊತ್ತಿಲ್ಲ. ಈ ವ್ಯಕ್ತಿ ಮದುವೆ ಆಗಿರ್ಬೋದು, ಮಕ್ಕಳಿಲ್ಲ ಒಂದು ಕೈಗೆ ದೇಶ ಕೊಟ್ಟು ಈ ಮಕ್ಕಳನ್ನೆಲ್ಲ ಬೀದಿ ತಂದುಬಿಟ್ರು ಅಂತ ನಮ್ಮಂಥವ್ರು ನಿಮ್ಮಂಥವ್ರು ಓಟ್ ಮಾಡಿದ್ರು. ನಾನಂತೂ BJPಗೆ ಓಟ್ ಮಾಡಿಲ್ಲ, ಬಟ್ ಸಾಕಷ್ಟು ಜನ BJPಗೆ ಓಟ್ ಮಾಡಿ ಇವತ್ತು ನೋವನ್ನು ಅನುಭವಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಮಕ್ಕಳ ಧೈರ್ಯವನ್ನು ಆ ದೆಹಲಿಯಲ್ಲಿ ನಡೆದಂಥ ಎಸ್ಪೆಷಲಿ 20ನೇ ತಾರೀಕುವರೆಗೂ ವೆಯ್ಟ್ ಮಾಡಿ 20ನೇ ತಾರೀಕು ಬಂದಿಲ್ಲ ಅಂದರೆ ಪಾರ್ಲಿಮೆಂಟ್ಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ದೇಶದ ಪ್ರಧಾನಿ ಮಧ್ಯಾಹ್ನ 12 ಗಂಟೆಗೆ ಪಾರ್ಲಿಮೆಂಟ್ ಬಿಸ್ನೆಸ್ ಮುಚ್ಕೊಂಡು ಓಡಿ ಹೋಗ್ತಾನೆ ಅಂತಂದ್ರೆ ಎಂಥ ಪುಕ್ಕಲನ ಕೈಗೆ ಈ ದೇಶವನ್ನು ಕೊಟ್ಟಿದ್ದೇವೆ. ನಿಜವಾಗ್ಲೂ ನೀವೆಲ್ಲ ಯೋಚನೆ ಮಾಡಬೇಕು. ಓಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಯಾಕಂದ್ರೆ ನೀವು ಓಟ್ ಮಾಡ್ತಾ ಇರೋದು ಮೋದಿಗೆ, ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ ಅಥವಾ ಯಾರೋ MP MLAಗಲ್ಲ, ನಿಮ್ಮ ಭವಿಷ್ಯಕ್ಕೆ ಓಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಅಭಿವೃದ್ಧಿ ಮಾಡುವಂಥವ್ರು, ಈ ದೇಶವನ್ನು ಬಲಪಡಿಸುವಂಥವ್ರು, ಪೇಪರ್ ಲೀಕ್ ಮಾಫಿಯಾಗಳನ್ನು ನಡೆಸೋರು, ಈ ದೇಶ ಒಂದು ಮಾಫಿಯಾ ಕೈಯಲ್ಲಿದೆ. ಮಾಫಿಯಾ ಮುಕ್ತ ಆಗಬೇಕು. ಐ ಥಿಂಕ್ ಇದು ಮೊದಲ ಹೆಜ್ಜೆ. ರಿಯಲಿ ಇಟ್ಸ್ ವಂಡರ್ಫುಲ್. ನನಗೆ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಪ್ರತಿದಿನ ಬರ್ತಾ ಇದ್ದೀನಿ ಇಲ್ಲಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಸರ್, ವಿದ್ಯಾರ್ಥಿಗಳ ಮತ್ತೊಂದು ಪ್ರಮುಖ ಬೇಡಿಕೆ, ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಸ್ಟೂಡೆಂಟ್ಗಳ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು. ಸರ್, ಇದು ಬರೀ 1 ಕೋಟಿ ಪರಿಹಾರ ಒಂದೇ ಅಂತಲ್ಲ ಸರ್. ಹೆಚ್ಚು ಕಮ್ಮಿ ಬಾಂಬೆನಲ್ಲೇ 900 ಮಕ್ಕಳ ಮೇಲೆ ಇವರು FIR ಮಾಡಿದ್ದಾರೆ. ಮತ್ತೆ ಅಲ್ಲಿ 100 ಮಕ್ಕಳನ್ನ ಡಿಟೆನ್ಷನ್ ಮಾಡಿದ್ದಾರೆ, FIR ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ವಧೆಗಳು ಬಂದಿದೆ. ಈ ದೇಶದ ಪ್ರಧಾನಿಗೆ ದಮ್ಮು ತಾಕತ್ತಿದ್ರೆ ಯಾವ ಪ್ರಧಾನಿ 20ನೇ ತಾರೀಕು ಓಡಾದ್ರು ಅದೇ ಪಾರ್ಲಿಮೆಂಟ್ ಮುಂದೆ ಬಂದು ಮಾಧ್ಯಮಗಳನ್ನು ಕರೆದು ಈ ದೇಶದ ಮಕ್ಕಳಿಗೆ, ಈ ದೇಶದ ಭವಿಷ್ಯಕ್ಕೆ, ಈ ದೇಶದ ಜನರಿಗೆ ಅಪಾಲಜಿ ಕೇಳಬೇಕು. ಆಮೇಲೆ ಸತ್ತಿರುವಂಥ ಮಕ್ಕಳಿಗೆ ಇವ್ರು ಕಾಂಪನ್ಸೇಷನ್ ಮಾಡಬೇಕು. ಯಾರ ಮೇಲೆ FIR ಆಗಿದೆ ಅದನ್ನೆಲ್ಲ ವಿಡ್ರಾ ಮಾಡಬೇಕು. ದೇಶ ವಿಡ್ರಾ ಆಲ್ ದ FIRs. ಜೈಲಲ್ಲಿರೋ ಮಕ್ಕಳನ್ನ ಅಪಾಲಜಿ ಕೇಳಿ ರಿಲೀಸ್ ಮಾಡಬೇಕು. ಅವ್ರನ್ನೂ ಕೂಡ ರಿಲೀಸ್ ಮಾಡಬೇಕು. ಒಂದು ರೀತಿಯ ಟೆರರಿಸಮ್ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಈ ದೇಶದ ಹೋಮ್ ಮಿನಿಸ್ಟರು ಅಪಾಲಜಿ ಕೇಳಬೇಕು. ಇದೊಂದೇ ಅಂತಲ್ಲ, ದಿಸ್ ಇಸ್ ಓನ್ಲಿ ಸ್ಟಾರ್ಟ್ ಅಂಡ್ ರಿಯಲಿ ವಿ ವಾಂಟ್ ದಿಸ್ ಟು ಹ್ಯಾಪನ್. ಅಲ್ಲಿವರೆಗೂ ಈ ಹೋರಾಟಗಳು ನಿಲ್ಲೋದಿಲ್ಲ. ಸರ್, ಈಗ ಒಂದು ದೇಶದ ಪ್ರಧಾನಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಕ್ಕೆ ಟೈಮ್ ಸಿಗೋಷ್ಟು ಆ ಮಟ್ಟಿಗೆ ಬರಬೇಕಾದ್ರೆ ವಿದ್ಯಾರ್ಥಿಗಳ ಚಳವಳಿ ಕಾರಣ ಸರ್, ಈ ದೇಶದ ಪ್ರಧಾನಿ ತಿಂಗಳಲ್ಲಿ 15 ದಿವಸ ಬೇರೆ ಬೇರೆ ದೇಶಗಳನ್ನ ಸುತ್ತಾಡಿಕೊಂಡು ಸೆಲೋಡಿಗಳು ಮಾಡ್ಕೊಂಡು ಓಡಾಡ್ತಾ ಇದ್ರು. ಸರ್, ಈ ವ್ಯಕ್ತಿ ಪರದೇಶಗಳಿಗೆ ಹೋದ್ರೆ ಏನ್ ನಮ್ಮ ದೇಶಕ್ಕೆ ಲಾಭ ಆಗುತ್ತೆ ಅದು ಕೂಡ ನಮಗೆ ಗೊತ್ತಿಲ್ಲ. ಆದ್ರೂ ಕೂಡ ಸುತ್ತಾಡೋನು ಏನಕ್ಕೆ ಅಂದ್ರೆ ಓಟ್ ಹಾಕ್ಬಿಟ್ಟಿದ್ದೀವಿ. ಬಟ್ ಇವತ್ತು ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಧ್ಯರಾತ್ರಿಲಿ ಮೋದಿ ಆಡಳಿತದಲ್ಲಿ ಮೋದಿ ಫೇಸ್ಬುಕ್ ಲೈವ್ ಬಂದಿದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಈ ಮಕ್ಕಳು ಈ ಕೇಂದ್ರ ಮೋದಿ ಸರ್ಕಾರಕ್ಕೆ ನಿದ್ರೆಗೆಡಿಸಿದ್ರೆ. ಒಂದು ಮೋದಿ ಭಯ ಬಿದ್ದು ಓಡೋಗಿದ್ದು, ಎರಡನೇದು ಮೋದಿ ಭಯ ಬಿದ್ದು ಮಧ್ಯರಾತ್ರಿಲಿ ಫೇಸ್ಬುಕ್ ಲೈವ್ ಬಂದಿದ್ದು. ಎರಡೂ ಕೂಡ ಈ ಮಕ್ಕಳ ಒಂದು ಐ ಥಿಂಕ್ ಇದು ಇವರ ಸ್ಟ್ರೆಂತ್ ಅನ್ನು ತೋರಿಸುತ್ತೆ. ಇದು ಇವರ ಒಂದು ಒಮ್ಮತವನ್ನು ತೋರಿಸುತ್ತೆ, ಯೂನಿಟಿಯನ್ನು ತೋರಿಸುತ್ತೆ. ಈ BJP ಮೋದಿ ಸರ್ಕಾರ ಸರೆಂಡರ್ ಇಷ್ಟು ಕೆಟ್ಟ ಮಟ್ಟದಲ್ಲಿ ಈ ಮಕ್ಕಳ ಮುಂದೆ ಆಗಬೇಕಾಗಿತ್ತ? ಇದು ಕೂಡ ಒಂದು ಪ್ರಶ್ನೆ. ಒಬ್ಬ ಪ್ರಧಾನಿಯಾಗಿ ಒಂದು ಸರ್ಕಾರವನ್ನ ಈ 140 ಕೋಟಿ ಜನ ಆಯ್ಕೆ ಮಾಡಿ ಕೊಟ್ಟಿದ್ರೆ ಇಷ್ಟು ಪುಕ್ಕಲಂತರ ಓಡೋಗೋದು, ಈ ಪುಕ್ಕಲಂತರ ಮಧ್ಯರಾತ್ರಿ ಯಾಕೆ? ಮಾಧ್ಯಮ
ಕರೆದ್ರೆ ಬರ್ತಾರೆ. ಬೆಳಗ್ಗೆ ಯಾಕೆ ರಾತ್ರಿ ವ್ಯವಹಾರ, ಯಾಕೆ ಏನು ರಾತ್ರಿ ವ್ಯವಹಾರನೇ ಇವ್ರದ್ದೆಲ್ಲ ನಮಗೆ ಗೊತ್ತಿಲ್ಲ. ರಾತ್ರಿ ವ್ಯವಹಾರ ಮಾಡೋರು ಇದನ್ನೆಲ್ಲ ಮಾಡೋರು. ಬಟ್ ಒಂದೊಂದು ನಿಜ, ಈ ಮಕ್ಕಳು ಮೋದಿ ಸರ್ಕಾರವನ್ನು ಬಗ್ಸಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ವಿ ಸ್ಟ್ಯಾಂಡ್ ಸಪೋರ್ಟ್ ಫಾರ್ ದೆಮ್. ಆಮೇಲೆ ಇವ್ರಿಗೆಲ್ಲ ನಾವು ಅಭಿನಂದನೆಗಳು ಹೇಳಿಸ್ಬೇಕು. ಯಾವ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಯಾವ ವಿರೋಧ ಪಕ್ಷದವರು ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಮಾಡೋಕ್ಕಾಗಿಲ್ವೋ, ಮಕ್ಕಳು ಮಾಡಿದ್ದಾರೆ. ನಿಜವಾಗ್ಲೂ ಇವರೇ ನಮ್ಮ ಲೀಡರ್ಸ್ ಅಂತ ನನಗೆ ಬೆನ್ ತಟ್ಕೊಂಡು ಹೇಳ್ಬೇಕಾಗುತ್ತೆ ಸರ್.